ಅದೇ ಪಕ್ಷದ ಪ್ರಶ್ನೆ ಬಂದಾಗ, ಸಿದ್ಧಾಂತದ ಪ್ರಶ್ನೆ ಬಂದಾಗ, ನಮ್ಮ ದೇಶದ ಅಸ್ಮಿತೆ ಮತ್ತು ಸನಾತನದ ಒಂದು ಪ್ರಶ್ನೆ ಬಂದಾಗ, ರಾಮ ಮಂದಿರದ ಪ್ರಶ್ನೆ ಬಂದಾಗ ಅಷ್ಟೇ ಕಟುವಾಗಿ ಅವರು ವರ್ತಿಸ್ತಾರೆ. ನಾವು ಅವರಿಗೆ ವಯಸ್ಸಾಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಅವರ ಮೊಮ್ಮಗಳ ವಯಸ್ಸಿನ ಹುಡುಗಿಯನ್ನ ಅವರ 80ರ ವರ್ಷದಲ್ಲಿ ಮದುವೆ ಆದವರು. ನಿಮಗೆ ಅವರ ಆ ರಾಮಲಲ್ಲನ ಪೂಜೆ ಮಾಡಲಿಕ್ಕೂ ಮನಸ್ಸಿಲ್ಲ, ಆರಾಧಿಸ್ಲಿಕ್ಕೂ ಮನಸ್ಸಿಲ್ಲ, ಒಪ್ಪಿಕೊಳ್ಳಿಕ್ಕೂ ಮನಸ್ಸಿಲ್ಲ. ಆದರೆ 24ರ ಚುನಾವಣೆ ಕುತ್ತಿಗೆ ಹಿಡಿದಿದೆ ನಿಮಗೆ. ಅದರ ಜೊತೆಗೆ ಆತ್ಮನಿರ್ಭರ ಭಾರತಕ್ಕೆ ಪೂರಕವಾಗುವಂತ ಎಲ್ಲ ಕೆಲಸಗಳನ್ನ, ಅದರ ಕೇಂದ್ರವನ್ನ ಕರ್ನಾಟಕಕ್ಕೆ ನಾನು ತಂದುಕೊಟ್ಟಿದ್ದೆ ಅನ್ನೋದನ್ನ ಒಂದು ಲಿಸ್ಟೇ ಕೊಟ್ಟರು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನವವಧುವಿನಂತೆ ಇಡೀ ಅಯೋಧ್ಯೆ ಶೃಂಗಾರಗೊಂಡಿದೆ. ಬೆಂಗಳೂರಿನ ಇಡೀ ಬೀದಿಗಳು ಭಗವಧ್ವಜ ಕೇಸರಿಯಿಂದ ಕೇಸರೀಕರಣಗೊಂಡಿದೆ, ಕೇಸರಿಮಯಗೊಂಡಿದೆ. ಬ್ರಿಟನ್ನಂತ ದೇಶದಲ್ಲೇ ಸಂಸತ್ತಿನಲ್ಲಿ ರಾಮನ ಮಂತ್ರ ಪಠನೆ ನಡೆದಿದೆ. ಬೇರೆ ಬೇರೆ ದೇಶಗಳಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಪೂರಕವಾಗಿ ರಾಮಲಲ್ಲಾನ ಒಂದು ಪೂಜೆ, ವ್ರತ, ಮಂತ್ರೋಚ್ಚಾರಣೆ ಇವೆಲ್ಲವೂ ನಡೀತಾ ಇದೆ. ಪಾಕಿಸ್ತಾನವನ್ನು ಸೇರಿ ಅದರ ಜೊತೆಗೆ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಊರುಗಳಲ್ಲಿ ರಾಮ ಜಪ ನಡೀತಾ ಇದೆ. ಇನ್ನು ಒಂದೇ ಒಂದು ದಿನ ಬಾಕಿ. ಇವತ್ತು ಅಯೋಧ್ಯೆಗೆ ಒಂದು ದಿನ ಮೊದಲಾಗಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಮನಿಯಮದ ಪ್ರಕಾರ ಅತ್ಯಂತ ಕಾಠಿಣ್ಯವಾದಂಥ ವ್ರತವನ್ನ ಕಳೆದ ಒಟ್ಟು 11 ದಿನಗಳಿಂದ ಪ್ರಧಾನಿಯವರು ಮಾಡ್ತಾ ಇದ್ದಾರೆ. ದೇವಸ್ಥಾನದ ಪ್ರದಕ್ಷಿಣೆ, ಯಾಕೆಂತಂದ್ರೆ ರಾಮಾಯಣಕ್ಕೆ ಸಂಬಂಧಪಟ್ಟ ಎಲ್ಲ ಸ್ಥಳಗಳ, ದೇವಸ್ಥಾನಗಳ ಪೂಜನೀಯವಾದಂಥ ಐತಿಹಾಸಿಕವಾದಂಥ ನೆಲೆಗಳನ್ನು ಸ್ಪರ್ಶಿಸ್ತಾ ಇರುವಂಥ, ಪ್ರಯಾಣ ಮಾಡ್ತಾ ಇರುವಂಥ, ಪೂಜಿಸ್ತಾ ಇರುವಂಥ, ತುಲಾಭಾರವನ್ನು ಮಾಡ್ತಾ ಇರುವಂಥ ವಿಶೇಷವಾದಂಥ ಎಲ್ಲ ಧಾರ್ಮಿಕ ಕ್ರಿಯೆಗಳಲ್ಲೂ ಪ್ರಧಾನಿ ಮೋದಿಯವರು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೇನೆ ಸರ್ಕಾರಿ ಕಾರ್ಯಕ್ರಮವನ್ನು ಕೂಡ ಅವರು ಬಿಡ್ತಾ ಇಲ್ಲ. ನೀವು ನೋಡಿದ ಹಾಗೆ ಬೋಯಿಂಗ್ ಜಾಗತಿಕ ಮಟ್ಟದ ಪ್ರಯಾಣಿಕರ ವಿಮಾನವನ್ನ ತಯಾರು ಮಾಡುವಂಥ ಶ್ರೇಷ್ಠ ಕಂಪನಿಯ ಪ್ರಾತಿನಿಧಿಕತ್ವದ ಒಂದು ಶಾಖೆಯನ್ನ ಕರ್ನಾಟಕದಲ್ಲಿ ವಿದ್ಯುಕ್ತವಾಗಿ ಮೋದಿಯವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಆಧ್ಯಾತ್ಮಿಕವಾದ ಪಯಣದ ಜೊತೆಗೇನೆ ಮುಂಬರುವ ಚುನಾವಣೆಯ ಪ್ರಚಾರದ ಒಂದು ನಾಂದಿ ಸ್ವರೂಪದ ಜನಸ್ತೋಮವನ್ನು ಉದ್ದೇಶಿಸಿಯೂ ಮಾತಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಜಾಗತಿಕ ಬೋಯಿಂಗ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜೀಸ್ ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಿದರು. ಅತ್ಯಂತ ಸೌಹಾರ್ದವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಟ್ಟಿಗೆ ಮಾತಾಡಿದ್ರು, ಕೈಕುಲುಕಿದ್ರು. ವೇದಿಕೆಯಲ್ಲಿ ಮೋದಿಯವರು ಮಾತಾಡ್ತಾ ಇರುವಾಗಲೇ ಮೋದಿ 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 ಅನ್ನುವಂಥ ಉದ್ಗಾರ ಮುಗಿಲು ಮುಟ್ಟಿದಾಗ ಮುಖ್ಯಮಂತ್ರಿಜಿ ಇವೆಲ್ಲ ಸಾಮಾನ್ಯ, ಇದು ಆಗ್ತಾ ಇರುತ್ತೆ ಅನ್ನುವ ಹಾಗೆ ಒಂದು ಟಾಂಗನ್ನು ಕೊಟ್ಟರು, ನಗುವನ್ನ ಅರಳಿಸಿದರು. ಅದರ ಜೊತೆಗೆ ಒಂದು ರೀತಿಯಲ್ಲಿ ಷಷ್ಟಾಷ್ಟಕ ಅನ್ನುವ ಹಾಗೆ ನಿಂತಲ್ಲಿ ಕುಂತಲ್ಲಿ ಸನಾತನ ಧರ್ಮವನ್ನ ಡೆಂಗ್ಯೂ, ಕಾಲರಾ, ಕ್ಯಾನ್ಸರ್ಗೆ ಹೋಲಿಸಿ ಅದರ ಸಂಪೂರ್ಣ ನಿರ್ನಾಮ ಮಾಡುವುದೇ ನಮ್ಮ ಉದ್ದೇಶ ಅಂತ ಘೋಷಿಸಿದಂಥ, ಈಗಲೂ ಮಸೀದಿಯನ್ನ ಕೆಡಹಿ ಕಟ್ಟಿದ ರಾಮ ಮಂದಿರಕ್ಕೆ ನಮ್ಮ ಯಾವುದೇ ಸಹಮತ ಇಲ್ಲ, ನಾವು ಒಪ್ಪುವ ಪ್ರಶ್ನೆಯೇ ಇಲ್ಲ ಅಂತ ಮಾತಾಡ್ತಾ ಇರುವಂಥ ಉದಯನಿಧಿ ಸ್ಟಾಲಿನ್ ಅವರನ್ನ ಬೆನ್ನು ತಟ್ಟಿ ಹೆಗಲ ಮೇಲೆ ಕೈ ಹಾಕಿ ಆ ಒಂದು ಫಂಕ್ಷನ್ ಅಲ್ಲಿ ಭಾಗವಹಿಸಿ ಅಲ್ಲಿಂದ ಬೀಳ್ಕೊಡ್ತಾರೆ. ಅಂದ್ರೆ ಮೋದಿಯವರ ಒಟ್ಟು ಒಂದು ಮನೋಧರ್ಮ, ನಾನೊಬ್ಬ ಪ್ರಧಾನಿಯಾಗಿಯೂ ಸಮಸ್ತ
ದೇಶದ ಪ್ರತಿಯೊಂದು ರಾಜ್ಯಕ್ಕೂ, ಪ್ರತಿಯೊಂದು ಸಚಿವರಿಗೂ, ಪ್ರತಿಯೊಂದು ಸಾಂವಿಧಾನಿಕ ಪೀಠಕ್ಕೂ ಗೌರವವನ್ನು, ವಿಶ್ವಾಸವನ್ನು ತೋರಿಸಬೇಕಾದ್ದು ನನ್ನ ಧರ್ಮ. ಆ ನಡವಳಿಕೆಯನ್ನ, ಆ ವ್ಯಕ್ತಿತ್ವವನ್ನು ಎಲ್ಲಿಯೂ ಒಂದು ಗುಲುಗಂಜಿಯಷ್ಟು ಅದಕ್ಕೆ ತೊಂದರೆ ಬರದೇ ಇದ್ದ ಹಾಗೆ ಅದನ್ನು ಅಷ್ಟೇ ಜತನದಿಂದ ಮೋದಿಯವರು ಕಾಪಾಡಿಕೊಳ್ತಾರೆ. ಒಂದು. ಎರಡನೇದು, ಅದೇ ಪಕ್ಷದ ಪ್ರಶ್ನೆ ಬಂದಾಗ, ಸಿದ್ಧಾಂತದ ಪ್ರಶ್ನೆ ಬಂದಾಗ, ನಮ್ಮ ದೇಶದ ಅಸ್ಮಿತೆ ಮತ್ತು ಸನಾತನದ ಒಂದು ಪ್ರಶ್ನೆ ಬಂದಾಗ, ರಾಮ ಮಂದಿರದ ಪ್ರಶ್ನೆ ಬಂದಾಗ ಅಷ್ಟೇ ಕಟುವಾಗಿ ಅವರು ವರ್ತಿಸ್ತಾರೆ. ನೆಲದ ಮೇಲೆ ಮಲಗ್ತಾ ಇದ್ದಾರೆ, ಎಳ್ನೀರಷ್ಟನ್ನೇ ಕುಡಿತಾ ಇದ್ದಾರೆ, ಕಠಿಣವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ. 3:45 ಬೆಳಗ್ಗೆ ಏಳ್ತಾರೆ, 1.25 ಗಂಟೆ ಜಪ ಮಾಡ್ತಾರೆ. ಇವತ್ತು ರಾಮೇಶ್ವರದಲ್ಲಿ ವಿದ್ಯುಕ್ತವಾಗಿ ನದಿಯಲ್ಲೂ ಮತ್ತು ಸಮುದ್ರದಲ್ಲೂ ಸ್ನಾನವನ್ನು ಮಾಡಿ, ಅಲ್ಲಿಯೂ ಕೂಡ ಪೂಜೆ ಪುರಸ್ಕಾರವನ್ನು ಮಾಡಿ ಇವತ್ತಿನ ಒಂದು ದಿನವನ್ನು ಮುಗಿಸಿದ್ದಾರೆ. ಇದರ ಮಧ್ಯೆ ಎಂದಿನಂತೆ ರಾಮ ಮಂದಿರದ ಬಗ್ಗೆ, ರಾಮನ ಬಗ್ಗೆ, ರಾಮನ ಹುಟ್ಟಿನ ಬಗ್ಗೆ, ರಾಮನ ಅಸ್ತಿತ್ವದ ಬಗ್ಗೆ, ಅವನೊಬ್ಬ ಕಾಲ್ಪನಿಕ ಪುರುಷ ಅನ್ನೋದರ ಬಗ್ಗೆ ಎಲ್ಲ ರೀತಿಯಲ್ಲಿ ಬಾಯಿಗೆ ಬಂದ ಹಾಗೆ ಕಳೆದ 75 ವರ್ಷಗಳಿಂದಲೂ ಅಥವಾ 138 ವರ್ಷದ ಕಾಂಗ್ರೆಸ್ಸಿನ ಇತಿಹಾಸದಿಂದಲೂ ಇದೇ ಅಬದ್ಧವನ್ನ, ಅಸಂಸ್ಕೃತವನ್ನ, ಅಪಭ್ರಂಶವನ್ನ, ಬಹುಸಂಖ್ಯಾತರ ಮನಸ್ಸನ್ನ ಒಡೆಯುವ ಮತ್ತು ಅದನ್ನ ಹೀಗಳೆಯುವ, ಗೇಲಿ ಮಾಡುವ, ಅಪಮಾನ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಮಾಡಿಕೊಂಡೇ ಬಂದಿದೆ. ಅದು ರಾಮ ಮಂದಿರದ ಉದ್ಘಾಟನೆಯ ದಿನಾಂಕ ಘೋಷಣೆಯಾದ ಮೇಲಂತೂ ಅದು ಇಡೀದಾಗಿ ತಾರಕಕ್ಕೆ ಏರಿದೆ. ನಮ್ಮ ಕರ್ನಾಟಕದಲ್ಲಂತೂ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರು, ಸಚಿವರು, ಮಂತ್ರಿಗಳು ಬಾಯಿಗೆ ಬಂದ ಹಾಗೆ ಅಮಾನುಷ್ಯವಾಗಿ ಮಾತಾಡ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ನಾವು ರಾಮನ ಪರ, ನಾವು ರಾಮ ಮಂದಿರದ ಪರ, ನಾವು ರಾಮ ಭಕ್ತರು, ನಾವು ಹಿಂದೂಗಳು. ಕೈಯಲ್ಲಿ ನಮಸ್ಕಾರ, ಬಗಲಲ್ಲಿ ದೊಣ್ಣೆ ಹೇಳ್ತಾರಲ್ಲ, ಆ ಥರ ನಾವು ಒಂದು ಕಡೆ ಹಿಂದೂಗಳು ಅಂತ ಹೇಳ್ಕೊಳ್ತೇವೆ ವೋಟ್ ಬ್ಯಾಂಕಿಗೋಸ್ಕರ, ಇನ್ನೊಂದು ಕಡೆ ರಾಮ ಮಂದಿರವನ್ನು ವಿರೋಧಿಸ್ತೀರಿ. ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ 22ನೇ ತಾರೀಕಿಗೆ ಯಾವುದಾದ್ರೂ ಮಗು ರಜೆ ಮಾಡಿದರೆ 1,000 ರೂಪಾಯಿಯನ್ನು ದಂಡ ವಿಧಿಸ್ತೇವೆ ಅಂತ ಪ್ರಿನ್ಸಿಪಾಲರು ಮತ್ತು ಅಥವಾ ಹೆಡ್ ಮಾಸ್ಟರ್ ಮತ್ತು ಶಾಲಾಭಿವೃದ್ಧಿ ಮಂಡಳಿ ಘೋಷಿಸಿದೆ. ಅದರ ಬಗ್ಗೆ ಪ್ರತಿಭಟನೆಯೂ ಆಗಿದೆ. ಅಂದರೆ ಮನುಷ್ಯನ ಮನಸ್ಸು ಯಾವ ಮಟ್ಟದಲ್ಲಿ ಒಂದು ದೇಶಿಕ ಸಂಸ್ಕೃತಿಯನ್ನ, ಆರಾಧನಾ ಸಂಸ್ಕೃತಿಯನ್ನ, ಬಹುಸಂಖ್ಯಾತರ ನಮ್ಮ ಒಂದು ನಂಬಿಕೆಯನ್ನ ಗೇಲಿ ಮಾಡಬಹುದು, ಪ್ರಶ್ನಿಸಬಹುದು, ಹೊಸಕ್ಕೆ ಹಾಕಬಹುದು, ಏನು ಬೇಕಾದರೂ ಮಾಡಬಹುದು. ಪ್ರಜಾಪ್ರಭುತ್ವದ ದೇಶ. ಅದಕ್ಕೆ ಕಾಂಗ್ರೆಸ್ಸಿನ ಪ್ರೇರಣೆ. ಎಲ್ಲಾದರೂ ಉಂಟಾ ಇದು? 13 ರಾಜ್ಯಗಳಲ್ಲಿ ರಜೆಯನ್ನು ಘೋಷಿಸಲಾಗಿದೆ, ಕೇಂದ್ರ ಕಚೇರಿಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಪ್ರಾಯಶಃ ಕರ್ನಾಟಕದ ಸರ್ಕಾರದ ಮೇಲೆ ಒತ್ತಡವನ್ನು ತರಲಾಗ್ತಾ ಇದೆ. ಬಹುಶಃ 22ನೇ ತಾರೀಕಿನ ಬೆಳಗ್ಗೆ ಅವರು ರಜೆಯನ್ನು ಘೋಷಿಸಬಹುದು, ಅಥವಾ ಇವತ್ತೇ ಯಾವ ಕ್ಷಣದಲ್ಲೂ ರಜೆಯನ್ನು ಘೋಷಿಸಬಹುದು. ಶಾಲೆಯಲ್ಲಿ ಮುಗ್ಧ ಮಕ್ಕಳ ಮೇಲೆ ಒಂದು ಕ್ರಿಶ್ಚಿಯನೀಕರಣದ ಪ್ರಭಾವದಿಂದ, ಧಾರ್ಮಿಕ ಭಾವನೆಯಿಂದ ರಜೆ ಮಾಡಿದರೆ 1,000 ರೂಪಾಯಿ ದಂಡವನ್ನು ಹಾಕ್ತೇವೆ ಅನ್ನುವಂಥ ಒಂದು ಉದ್ದಟತನವನ್ನ, ಅಮಾನುಷತೆಯನ್ನ, ಸಂವಿಧಾನ ವಿರೋಧಿಯಾದಂಥ ನಡೆಯನ್ನ ಶಾಲಾ ಮುಖ್ಯಸ್ಥರು, ಪ್ರಿನ್ಸಿಪಾಲ್ರು, ಹೆಡ್ ಮಾಸ್ಟ್ರು ಅಥವಾ ಶಾಲಾಭಿವೃದ್ಧಿ ಮಂಡಳಿಯೋ ಮಾಡ್ತದೆ ಅಂತ ಆದರೆ, ರಾಮನ ಬಗ್ಗೆ, ರಾಮನ ಅಸ್ತಿತ್ವದ ಬಗ್ಗೆ, ರಾಮನ ಮಂದಿರದ ಉದ್ಘಾಟನೆಯ ಬಗ್ಗೆ, ಪುನರ್ ಪ್ರತಿಷ್ಠಾಪನೆಯ ಬಗ್ಗೆ ಎಂಥ ಒಂದು ಕುತ್ಸಿತ ಮನೋಭಾವ ಒಂದು ಅಂಡರ್ ಕರೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಭಾವಿಸಬಹುದು. ಅದರ ಜೊತೆಗೆ ಕಾಂಗ್ರೆಸ್ಸಿನ ದಿಗ್ವಿಜಯ್ ಸಿಂಗ್, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ಸಿನ ಬಹಳ ದೊಡ್ಡ ನಾಯಕರು, ಒಂದು ಅರ್ಥದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಮ ಮಂದಿರದ ಉದ್ಘಾಟನೆಗೆ ನಾವು ಹೋಗುವುದಿಲ್ಲ ಅನ್ನುವಂಥ ತೀರ್ಮಾನ ತೆಗೆದುಕೊಂಡಾಗ
ಆ ತೀರ್ಮಾನದ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೊರಹಾಕಿದವರು ಇವರೇ. ಇನ್ವಿಟೇಷನ್ ಕೊಟ್ಟಾಗ ಸೋನಿಯಾ ಗಾಂಧಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಅವರು ಪಾಸಿಟಿವ್ ಆಗಿದ್ದಾರೆ ಅಂತ ಹೇಳಿದ್ದು ಇದೇ ಮನುಷ್ಯ. ಈಗ ಹೇಳ್ತದದು ರಾಮನ ವಿಗ್ರಹದಲ್ಲಿ ಮಗುವಿನ ಮಂದಹಾಸ ಇಲ್ಲ, ಅದು ಮಗುವಿನ ಮುಖವೇ ಅಲ್ಲ, ಮಗುವಿನ ಹಾಗೆ ಕಾಣ್ತಾ ಇಲ್ಲ. ಮೊದಲ ಆಕ್ಷೇಪ. ಎರಡನೇದು, 49ರಿಂದ ಪೂಜಿಸ್ತಾ ಇದ್ದಂಥ ಮೂಲ ರಾಮಲಲ್ಲಾನ ವಿಗ್ರಹ ಎಲ್ಲಿಗೆ ಹೋಯಿತು? ಇನ್ನೊಂದು, ಹಳೆಯ ವಿಗ್ರಹ ಇದ್ದಾಗ ಹೊಸ ವಿಗ್ರಹವನ್ನು ಕೆತ್ತುವ ಅಗತ್ಯ ಏನಿತ್ತು? ಈ ರೀತಿಯ ಎಲ್ಲ ಪ್ರಶ್ನೆಗಳನ್ನ ಆಮೇಲೆ ಅವ್ರು ಹೇಳ್ತಾರೆ, ದ್ವಾರಕಾ ಜೋಶಿ ಮಠದ ನಮ್ಮ ಗುರುಗಳು ಹೇಳಿದ್ದಾರೆ, ತಾಯಿ ಕೌಸಲ್ಯ ಮಡಿಲಲ್ಲಿ ರಾಮ ಇರಬೇಕು, ಅದೆಲ್ಲಿದೆ? ರಾಮ ದೊಡ್ಡವನೋ ಮೋದಿ ದೊಡ್ಡವನೋ? ನಮ್ಮ ಹಿಂದೂ ಧರ್ಮದ ವ್ರತ ಅಥವಾ ಹಿಂದೂ ಧರ್ಮದ ಶಾಸ್ತ್ರ ಸಂಪ್ರದಾಯವನ್ನ ಉಳಿಸಬೇಕಾದವರು ಶಂಕರಾಚಾರ್ಯರೋ ಅಥವಾ ಚಂಪತ್ರಾಯರೋ ಅಂತ ಕೇಳ್ತಾರೆ. ಈ ರೀತಿಯ ಎಲ್ಲ ಒಂದೊಂದಾಗಿ ಕೇಳ್ತಾ ಹೋಗ್ತಾರೆ ಅವರು. ಹಿಂದೂಗಳಿಗೆ ದಾರಿ ತೋರಿಸಬೇಕಾದವರು ಶಂಕರಾಚಾರ್ಯರೋ ಅಥವಾ ಈ ಟ್ರಸ್ಟಿನ ಕಾರ್ಯದರ್ಶಿಯೋ? ಸನಾತನ ಧರ್ಮ ತತ್ವದ ಅನುಸರಿಸಿದವರು ಗಾಂಧಿಯೋ ಗೋಡ್ಸೆಯೋ? ಈ ಗಾಂಧಿಗೂ ಮತ್ತು ರಾಮ ಮಂದಿರಕ್ಕೂ, ಗೋಡ್ಸೆಗೂ ಮತ್ತು ರಾಮ ಮಂದಿರಕ್ಕೂ ಯಾವ ರೀತಿಯ ಬಾಧಾರಾಯಣ ಸಂಬಂಧ, ಅದನ್ನು ಯಾಕೆ ಇಲ್ಲಿ ಎಳೆದು ತರ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬಹುದೇ? ರಾಮ ಜನಿಸಿದ ರಾಮನವಮಿಯಂದೇ ಪ್ರತಿಷ್ಠಾಪನೆ ಏಕೆ ಮಾಡ್ತಾ ಇಲ್ಲ? ರಾಮ ನವಮಿಯಂದೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಏನಾದರೂ ಶಾಸ್ತ್ರ ಸಂಪ್ರದಾಯ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತದೆ ಇಲ್ಲಿ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕಾಂಗ್ರೆಸ್ಸು ಬಹುಸಂಖ್ಯಾತರ ನಂಬಿಕೆಗೆ ದ್ರೋಹವನ್ನು ಮಾಡ್ತಾ ಇದೆ. ಬಹುಸಂಖ್ಯಾತರ ಒಂದು ಆರಾಧನಾ ಸಂಸ್ಕೃತಿಗೆ ಹೆಜ್ಜೆ ಹೆಜ್ಜೆಗೆ ಕಳಂಕವನ್ನು ಅಂಟಿಸುವ ಕೆಲಸ ಮಾಡ್ತಾ ಇದೆ. ಈ ದಿಗ್ವಿಜಯ್ ಸಿಂಗ್ ಕೇಳಿದ ಪ್ರಶ್ನೆಗಳಿಗೆ ಈಗಾಗಲೇ ಶಂಕರಾಚಾರ್ಯರ 2 ಮಠಗಳು ಸಾಕ್ಷ್ಯ ಸಮೇತ ವೇದ ಪ್ರಮಾಣಿತ ಉತ್ತರವನ್ನು ಕೊಟ್ಟಾಗಿದೆ. ಮತ್ತೆ ಈ ಹೊಸ ವಿವಾದವನ್ನು ಹುಟ್ಟುಹಾಕುವ ಹುನ್ನಾರ ಏನು? ಒಂದೇ ಒಂದು ದಿನ 2 ದಿನ ಬಾಕಿ ಇರುವಾಗ ಯಾವ ಹೊಸ ರಾಮಲಲ್ಲಾನ ಮೂರ್ತಿಯನ್ನ ಎಲ್ಲಿ ಪ್ರತಿಷ್ಠಾಪಿಸ್ತಾರೋ ಅಲ್ಲೇ ಹಳೆ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತೇವೆ ಅಂತ ಈಗಾಗಲೇ ಹೇಳಿಯಾಗಿದೆ. ಸಂವಿಧಾನಾತ್ಮಕವಾಗಿಯೂ ಮೋದಿಯವರು ಯಜಮಾನತ್ವವನ್ನ ಈ ದೇಶದ 140 ಕೋಟಿ ಜನರ ಪರವಾಗಿ ವಹಿಸಿಕೊಳ್ಳಬಹುದು ಅನ್ನೋದನ್ನ ನಿನ್ನೆ ಸಂವಿಧಾನದ ತಜ್ಞರೇ ಹೇಳಿದ್ದಾರೆ. ಎಲ್ಲ ಶಾಸ್ತ್ರ ಸಂಪ್ರದಾಯವನ್ನ ಸಂಪೂರ್ಣವಾಗಿ ಅನುಸರಿಸಿಯೇ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದೇ ಶಂಕರಾಚಾರ್ಯರ ಮಠದವರೇ ಹೇಳಿದ್ದು, ಶೃಂಗೇರಿಯವರು. ಆಮೇಲೆ ಯಾವುದೇ ಹಳೆಯ ಮೂರ್ತಿ, ಆರಾಧನಾ ಮೂರ್ತಿ ಜೀರ್ಣಗೊಂಡಾಗ ಅಥವಾ ಅದು ಎಲ್ಲಾದರೂ ಭಿನ್ನಗೊಂಡಾಗ ಹೊಸ ಮೂರ್ತಿಯನ್ನ ಮಾಡಿ ಮತ್ತೆ ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥದ್ದು ಹಿಂದೂ ಧರ್ಮದ ಮೂಲ ಶಾಸ್ತ್ರ ಮತ್ತು ಸಂಪ್ರದಾಯ. ದಿಗ್ವಿಜಯ್ ಸಿಂಗ್ ಅವರಿಗೆ ವಯಸ್ಸಾಗಿದೆ ಅಲ್ಲ, ಬುದ್ಧಿಯೂ ಬೆಳೆದಿಲ್ಲ. ಯಾಕೆ ಅಂತಂದ್ರೆ ಅವರು ತನಗೆ ವಯಸ್ಸಾಗಿದೆ ಅನ್ನೋದನ್ನು ನಂಬುವುದಿಲ್ಲ. ಹಾಗಾಗಿ ನಾವು ಅವರಿಗೆ ವಯಸ್ಸಾಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಅವರ ಮೊಮ್ಮಗಳ ವಯಸ್ಸಿನ ಹುಡುಗಿಯನ್ನ ಅವರ 80 ವರ್ಷದಲ್ಲಿ ಮದುವೆ ಆದವರು. ಹಾಗಾಗಿ ಇವರಿಗೆ ಮಗುವಿನ ಮುಖದ ಒಂದು ಭಾವ ಏನು ಅನ್ನೋದು ಪ್ರಾಯಶಃ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಮಗುವಿನಂಥ, ಮೊಮ್ಮಗಳ ವಯಸ್ಸಿನಂಥ ಹುಡುಗಿಯನ್ನ ಕಾಮದ ದೃಷ್ಟಿಯಲ್ಲಿ ನೋಡಿ ಅವಳನ್ನ ಪತ್ನಿಯಾಗಿ ಸ್ವೀಕರಿಸಿದಂಥ ಒಬ್ಬ ದುಷ್ಟ ಜಂತುವಿಗೆ ಸಮಾಜ ಅಂದ್ರೆ ಏನು, ಸಾಮಾಜಿಕ ಕಟ್ಟುಪಾಡು ಅಂದ್ರೆ ಏನು, ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು,
ರೀತಿ ರಿವಾಜು ಅಂದ್ರೆ ಏನು, ಮನುಷ್ಯ ಸಂಬಂಧಗಳು ಯಾವ ಲೆವೆಲ್ನಲ್ಲಿ ಇರಬೇಕು, ಅದು ಹೇಗಿದ್ರೆ ಚಂದ, ಇವ್ಯಾವುದರ ಬಗ್ಗೆ ಗೊಡವೆ ಇಲ್ಲ. ಇಂಥ ಒಬ್ಬ ಒಂದು ಸಾಮಾಜಿಕವಾಗಿ ಒಂದು ವಿಷಕಾರಕವಾದಂಥ ಪರಂಪರೆಗೆ ಮತ್ತು ಒಂದು ವಿಚಿತ್ರವಾದಂಥ ವಿಕ್ಷಿಪ್ತವಾದಂಥ ಒಂದು ರೀತಿಯಲ್ಲಿ ಸಮಾಜವೇ ತಿರಸ್ಕರಿಸಬಹುದಾದಂಥ ಒಂದು ಸಂಬಂಧಗಳನ್ನ ತನ್ನ ಬದುಕಿನ ಬಹಳ ಅದ್ಭುತವಾದಂಥ ಒಂದು ನಡೆ ಅಂತ ಭಾವಿಸಿದಂಥ ಈ ನಡತೆಗೆಟ್ಟಂಥ ಒಬ್ಬ ಮನುಷ್ಯರಿಂದ ಏನನ್ನ ನಿರೀಕ್ಷೆ ಮಾಡಬೇಕು? ಕಾಂಗ್ರೆಸ್ಸಿಗರಿಗೆ ಹಾಗಾದರೆ ಬುದ್ಧಿ ಭ್ರಮಣೆ ಸಾಮೂಹಿಕವಾಗಿ ಆಗಿದೆಯೇ? ಅಥವಾ ಕಾಂಗ್ರೆಸ್ಸಿಗರು ಯಾರು ಈ ದೇಶದಲ್ಲಿ ಹುಟ್ಟಲೇ ಇಲ್ವೇ? ಎಲ್ಲಾದರೂ ಇಟಲಿಯಿಂದ ಬಂದಿದ್ದಾರೋ ಅಥವಾ ಎಲ್ಲಿಂದ ಬಂದಿದ್ದೀರಿ? ನಿಮಗೆ ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ, ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಎಷ್ಟು ಅರಿವಿದೆ ಎನ್ನುವುದನ್ನಾದರೂ ದಯವಿಟ್ಟು ಹೇಳಿ. ದಿನಕ್ಕೊಂದು ತಗಾದೆ, ದಿನಕ್ಕೊಂದು ಕಳಂಕ, ದಿನಕ್ಕೊಂದು ಆಪಾದನೆ. ಇಡೀ ವಿಶ್ವದಲ್ಲಿ ಇವತ್ತು ರಾಮಜಪ ಪಠಿಸಲ್ಪಡ್ತಾ ಇದೆ. ಭಾಷೆ ಬಾರದೆ ಇದ್ದಂಥವ್ರು ಕ್ರಿಶ್ಚಿಯನ್ ಸಂಸ್ಕೃತಿಯನ್ನೇ ಜೀವನ ಸಂಸ್ಕೃತಿಯಾಗಿ ಸ್ವೀಕರಿಸಿದಂಥ ಎಷ್ಟೋ ದೇಶದ ಗಾಯಕರು ರಾಮಜಪವನ್ನ ಇವತ್ತು ಅದ್ಭುತವಾಗಿ ಹಾಡಿ ಅದನ್ನು ಸಾಮಾಜಿಕವಾದಂಥ ಜಾಲತಾಣದಲ್ಲಿ ಬಿಡ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ನಮ್ಮವರೇ ಅನ್ನಿಸ್ಕೊಂಡವರು ಮತ್ತೆ ರಾಮನ ಭಕ್ತರು ಅಂತೀರಿ, ಹಿಂದೂ ಧರ್ಮ ನಮ್ಮ ಧರ್ಮ ಅಂತೀರಿ, ಬಿಜೆಪಿ ಅವ್ರಿಗೆ ಏನು ಗುತ್ತಿಗೆ ಕೊಟ್ಟಿದ್ದೇವ ಅಂತ ಕೇಳ್ತೀರಿ. ಇಂಥ ಅಸಂಬದ್ಧಗಳನ್ನೆಲ್ಲ ಮಾತಾಡುವಂಥವ್ರು, ಮಹಾಧಾರ್ಮಿಕವಾದಂಥ ಒಂದು ಒಲವು ನಿಲುವು ನಂಬಿಕೆಯನ್ನ ನಮ್ಮ ಜೀವನದ ಹರಿವಾಗಿ ನಾವು ಸ್ವೀಕರಿಸಿದವರು ಅಂತ ಬೊಗಳೆ ಬಿಡುವಂಥ ಈ ಕಾಂಗ್ರೆಸ್ಸಿನ ನೀಚ ಸಂಸ್ಕೃತಿ ರಾಮನ ಬಗ್ಗೆ ಏನನ್ನ, ಎಷ್ಟನ್ನ, ಯಾವ್ಯಾವ ಅಪಸವ್ಯವನ್ನ ಎರಚಬಲ್ರಿ ಹೇಳಿ? ಇನ್ನು ಮಾಡ್ಲಿಕ್ಕೆ ಏನು ಉಳಿದಿದೆ? ಏನನ್ನ ಮಾಡ್ಲಿಕ್ಕೆ ನೀವು ಬಾಕಿ ಇಟ್ಟಿದ್ದೀರಿ? ಇಡೀ ದೇಶ ಸಂಭ್ರಮಿಸ್ತಾ ಇದೆ. ಜಾತಿ, ವರ್ಗ, ಮತ ಭೇದಗಳನ್ನೆಲ್ಲ ಮರೆತು ಬಹುಶಃ ಅಯೋಧ್ಯೆಯಲ್ಲಿ ಇವತ್ತು ಯಾವ್ಯಾವ ರೀತಿಯ ಆರಾಧನೆ ನಡೀತಾ ಇದೆ, ಯಾವ್ಯಾವ ರೀತಿಯ ಕಾಣಿಕೆಗಳು ಬರ್ತಾ ಇದೆ, ಯಾವ್ಯಾವ ಸ್ವರೂಪದಲ್ಲಿ ರಾಮಲಲ್ಲನ ಪೂಜಿಸುವಂತ ಒಂದು ಮನಸ್ಸಿನ ವಿರಾಟ್ ದರ್ಶನ, ವಿರಾಟ್ ರೂಪ ಇಡೀ ಪ್ರಪಂಚವನ್ನೇ ದಿಗ್ಮೂಢಗೊಳಿಸುವ ರೀತಿಯಲ್ಲಿ ಅಲ್ಲಿ ಅಭಿವ್ಯಕ್ತಿಗೊಳ್ತಾ ಇದೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ಶಕ್ತಿಗೆ ಅನುಸಾರವಾಗಿ ಕಾಣಿಕೆಗಳನ್ನ ಮತ್ತು ರಾಮಲಲ್ಲಾನಿಗೆ ಇಷ್ಟವಾಗುವಂಥ ವಸ್ತು, ವೈಡೂರ್ಯ, ಒಡವೆ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಅವರವರ ಭಕ್ತಿಯ ಒಂದು ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಸ್ವರ್ಗವೇ ಧರೆಗೆ ಇಳಿದಂತೆ ಕಾಣ್ತಾ ಇದೆ ಅಂತ ಬಹಳಷ್ಟು ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಅಂಥ ಒಂದು ಶೃಂಗಾರಗೊಂಡಂಥ, ಅಂಥ ಒಂದು ಸಂಪನ್ನಗೊಂಡಂಥ, ಅಂಥ ಒಂದು 500 ವರ್ಷದ ಹೋರಾಟಕ್ಕೆ ಕಣ್ಸಾಕ್ಷಿಯಾಗಿ, ಮನಸ್ಸಾಕ್ಷಿಯಾಗಿ, ಕಾಲಸಾಕ್ಷಿಯಾಗಿ ರಾಮನ ವಿಗ್ರಹದ ಪುನರ್ ಪ್ರತಿಷ್ಠಾಪನೆ ಇವತ್ತು 22ರಂದು ಏನು ನಡೆಯಲಿಕ್ಕಿದೆ, ಅದಕ್ಕೆ ಬಹುಶಃ ಯಾವ ದೇಶದ ಪ್ರಧಾನಿ ಕೂಡ ಅವರ ದೇಶದ ಸಂಪ್ರದಾಯವನ್ನ ಇಷ್ಟು ಸ್ವಚ್ಛವಾಗಿ, ಶುಭ್ರವಾಗಿ, ಒಂದು ಶಾಸ್ತ್ರಾನುಸಂಧಾನದ ಇಡೀದಾದಂಥ ನಿರಂತರವಾದಂಥ ಒಂದು ವ್ರತಾಚರಣೆಯ ಮೂಲಕ ಮಾಡಲಿಕ್ಕೆ ಹೊರಟಂತ ಯಾವುದೇ ಒಬ್ಬ ದೇಶದ ಪ್ರಧಾನಿಯು ನಮಗೆ ಕಾಣಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಶುದ್ಧವಾಗಿ ಪ್ರತಿ ಒಂದನ್ನು, ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ರಾಮಲಲ್ಲನ ಪ್ರತಿಷ್ಠಾಪನೆಯ ಆ ಯಜಮಾನಿಕೆಗೆ ವಹಿಸಬೇಕಾದಂಥ ಆಧ್ಯಾತ್ಮಿಕವಾದಂಥ ನಡೆ, ನುಡಿ, ಆಚರಣೆ, ಬದ್ಧತೆ ಎಲ್ಲಿ ಕಾಣ್ತೀರಿ ಇದನ್ನ? ಎಲ್ಲಿ ನೋಡ್ತೀರಿ ಇದನ್ನ? ದರಿದ್ರ ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಅವರ ಆ ರಾಮಲಲ್ಲನ ಪೂಜೆ ಮಾಡಲಿಕ್ಕೂ ಮನಸ್ಸಿಲ್ಲ, ಆರಾಧಿಸ್ಲಿಕ್ಕೂ ಮನಸ್ಸಿಲ್ಲ, ಒಪ್ಪಿಕೊಳ್ಳಿಕ್ಕೂ ಮನಸ್ಸಿಲ್ಲ. ಆದರೆ 24ರ ಚುನಾವಣೆ
ಕುತ್ತಿಗೆ ಹಿಡಿದಿದೆ ನಿಮಗೆ. ಇಲ್ಲಿ ನಾವು ಒಮ್ಮೆ ರಾಮನನ್ನ ತಿರಸ್ಕರಿಸಿದರೆ, ಹಿಂದೂ ಧರ್ಮವನ್ನ ತಿರಸ್ಕರಿಸಿದರೆ ನಮಗೆ ಎಲ್ಲಾದರೂ ವೋಟ್ ಬ್ಯಾಂಕಿನ ರಾಜಕಾರಣದಲ್ಲಿ ಕೊನೆಗೇನಾದರೂ ತೊಂದರೆ ಆಗ್ಬಿಡ್ಬೋದು ಅನ್ನುವಂಥ ಒಂದು ಭಯ. ಹಾಗೆ ಸಾಂಪ್ರದಾಯಿಕ ವೋಟರ್ಸ್ಗಳನ್ನ, ಮುಸ್ಲಿಂ ವೋಟುಗಳನ್ನ ಬಿಡ್ಲಿಕ್ಕೂ ನಿಮಗೆ ಇಷ್ಟ ಇಲ್ಲ. ಈ ಉಭಯ ಸಂಕಟ, ಈ ಒಂದು ಸೈದ್ಧಾಂತಿಕವಾದಂಥ ಸ್ಪಷ್ಟತೆ ಇಲ್ಲದೆ ಇದ್ದಂಥ, ತಾವು ಏನು ಹೇಳ್ತಾ ಇದ್ದೇವೆ, ತಾವು ಏನು ಮಾಡ್ತಾ ಇದ್ದೇವೆ, ಅದರ ಪರಿಣಾಮ ಏನು ಈ ದೇಶದ ಬಗ್ಗೆ, ಈ ದೇಶದ ಬಹುಸಂಖ್ಯಾತರ ಎದೆಯಲ್ಲಿ ಅಥವಾ ಇಡೀ ವಿಶ್ವದ ಮಟ್ಟದಲ್ಲಿ ತಮ್ಮ ನಡವಳಿಕೆ ನಗೆಪಾಟ್ಲಾಗ್ತಾ ಇದೆ, ಹೇಸಿಗೆ ಹುಟ್ಟಿಸುವ ಮಟ್ಟಕ್ಕೆ ಬಂದಿದೆ. ವಿರೋಧ ಪಕ್ಷ ಅಂದ್ರೆ ವಿರೋಧಿಸಕ್ಕಾಗೇ ಇರುವಂಥದ್ದು ಅನ್ನುವ ಮಟ್ಟಕ್ಕೆ ಬಂದಿದೆ ಅನ್ನುವಂಥ ಮಾತನ್ನ ಬಹಳಷ್ಟು ಜನ ಆಡ್ತಾ ಇದ್ದಾರೆ. ಅದಕ್ಕೆ ತಕ್ಕಾಗಿ ಎಲ್ಲ ಅಸ್ತ್ರಗಳನ್ನೂ ಕೊಡ್ತಾ ಇದ್ದೀರಿ, ಎಲ್ಲ ಶಸ್ತ್ರಗಳನ್ನೂ ಕೊಡ್ತಾ ಇದ್ದೀರಿ. ಆದರೆ ಕೊನೆಗೂ ಅಸ್ತ್ರ ಮತ್ತು ಶಸ್ತ್ರವನ್ನ ತ್ಯಾಗ ಮಾಡಿ ಈಗಲೇ ಸೋಲೊಪ್ಪಿಕೊಂಡು ಮೋದಿಯವರ ಇಡೀ ಪ್ರಭಾವಲಯದಲ್ಲಿ ಸಂಪೂರ್ಣವಾಗಿ ಹಿಮ್ಮೆಟ್ಟಿದ ಯಾವುದಾದ್ರೂ ಒಂದು ಸ್ಪರ್ಧೆಗೆ ಪೂರ್ವದಲ್ಲೇ ಒಂದು ತಂಡ ಪಕ್ಷ ಇದ್ರೆ ಅದು ಕಾಂಗ್ರೆಸ್ಸು. ಕಟ್ಟಾ ವಿರೋಧಿ, ಕಟ್ಟಾ ಒಂದು ವ್ಯಂಗ್ಯ, ಯಾವ್ಯಾವ ಭಾಷೆಯಲ್ಲಿ ಪ್ರಧಾನಿಯನ್ನ ಮೂದಿಸ್ಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲವನ್ನೂ ಮಾಡ್ತಾ ಇದ್ದಂಥ ಉದಯನಿಧಿ ಸ್ಟಾಲಿನ್ ಅನ್ನು ಕೂಡ ಆಲಂಗಿಸಿಕೊಳ್ತಾರೆ ಮೋದಿ. ನಿನ್ನೆ ಅದೇ ಈಗ ಈ ಕರ್ನಾಟಕದಲ್ಲಿ ಎತ್ತಿದ್ರೆ, ಮಾತೆತ್ತಿದ್ರೆ ಮೋದಿಯವರನ್ನ ಬೈಯುವುದೇ ನನ್ನ ಕೆಲಸ, ಮೋದಿಯವರೊಟ್ಟಿಗೆ ಸಂಘರ್ಷವೇ ನನ್ನ ಮೂಲ ಧರ್ಮ ಅಂತ ಭಾವಿಸಿದಂಥ ಸಿದ್ದರಾಮಯ್ಯನವರನ್ನು ಕೂಡ ಪ್ರತಿ ಕ್ಷಣದಲ್ಲೂ ಆ ಬೋಯಿಂಗ್ ಒಂದು ಜಾಗತಿಕ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜೀಸ್ನ ಕ್ಯಾಂಪಸ್ನ ಉದ್ಘಾಟನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರಿಗೆ ಯಾವ ಗೌರವವನ್ನ, ಯಾವ ಸ್ಥಾನವನ್ನ, ಯಾವ ಮಾನವನ್ನ ಕೊಡಬೇಕು ಅದನ್ನು ಸಂಪೂರ್ಣವಾಗಿ ಮೋದಿಯವರು ಕೊಟ್ಟಿದ್ದಾರೆ. ಒಂದು ಚೂರು ಅವರಿಗೆ ಅವಮಾನ ಮಾಡಿಲ್ಲ. ಆ ವೇದಿಕೆಯಲ್ಲಿ ಮೋದಿ 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 ಅಂತ ಕೂಗುದನ್ನ ಒಂದು ಮಜಾ ತೆಗೆದುಕೊಳ್ಳುವ ರೀತಿಯಲ್ಲಿ ಟಾಂಗ್ ಕೊಟ್ಟದನ್ನು ಕೂಡ ನಗುಮುಖದಿಂದಲೇ ಕೊಟ್ಟಿದ್ದಾರೆ. ಅವರು ಇಂಗ್ಲಿಷ್ನಲ್ಲಿ ಭಾಷಣ ಮಾಡ್ತಾ ಇದ್ದಾಗ ಯಾರೋ ಬರೆದು ಕೊಟ್ಟಂತೆ 2 ಪುಟ ನಾಪತ್ತೆ, ಆದ್ರಿಂದ ಭಾಷಣ ಅರ್ಧದಲ್ಲಿ ನಿಂತಿದೆ, ಅದು ಪ್ರಶ್ನೆ ಬೇರೆ ಸಿದ್ದು ಅವರದು. ಅಂದ್ರೆ ವೇದಿಕೆಯನ್ನ, ಒಂದು ಕಾರ್ಯಕ್ರಮವನ್ನ, ಒಂದು ಜಾಗತಿಕ ಮಟ್ಟದ ಒಂದು ಸಂದರ್ಭವನ್ನ ಎಷ್ಟು ಬೇಜವಾಬ್ದಾರಿಯಿಂದ ನಿರ್ವಹಿಸಬಲ್ಲೆವು ಅನ್ನೋದಕ್ಕೆ ಸಿದ್ದು ಅವರು ಉದಾಹರಣೆಯಾಗಿ ನಿಂತಿದ್ದಾರೆ. ಆದರೆ ಅವರ ಅರ್ಧ ಭಾಷಣಕ್ಕೆ ಆಗಾಗ ಮೋದಿ ಅವರು ಚಪ್ಪಾಳೆ ಹೊಡೆಯುವ ಮೂಲಕ ಅದನ್ನ ಸ್ಮರಿಸ್ತಾ ಇದ್ರು, ಒಪ್ಕೊಳ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ಈ ಬೆಳವಣಿಗೆಯ ನಂತರ ಬೀದಿಗಳಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ನವರು. ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಮೋದಿ ಅವರಿಗೆ ಸಂಘರ್ಷ ಇಳಿತೀರಿ ಅವರೊಟ್ಟಿಗೆ? ನೀವು ನಿಮ್ಮದೇ ಆದಂತ ಒಂದು ಸಾಂವಿಧಾನಿಕವಾಗಿ ಯಾವ ನಡೆಯನ್ನ, ಯಾವ ಸ್ನೇಹವನ್ನ, ಯಾವ ವಿಶ್ವಾಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಹಿಸಬೇಕು, ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳ ಮಧ್ಯೆ ವಹಿಸ್ಕೋಬೇಕು, ಅದನ್ನ ಮಾಡಿ. ನಿಮ್ಮ ಪಕ್ಷದ ಸಿದ್ಧಾಂತ ಬೇರೆ, ನಿಮ್ಮ ಪಕ್ಷದ ನಡವಳಿಕೆ ಬೇರೆ, ನಿಮ್ಮ ಪಕ್ಷದ ರಾಜಕೀಯವಾದಂತ ಆಟ ಬೇರೆ. ಆದರೆ ಕರ್ನಾಟಕದ ಮಟ್ಟಿಗೆ ಮೋದಿಯವರಿಂದ ಆಗ್ತಾ ಇರುವಂತ ಸಹಾಯವನ್ನ ನೀವು ಪಡ್ಕೋಬೇಕು ಅಂತಾದ್ರೆ ನೀವು ಸಂಘರ್ಷದ ದಾರಿ ಬಿಟ್ಟು ಸ್ನೇಹದ ದಾರಿಯನ್ನು ಹಿಡಿಬೇಕು ಅಂತ ನಿನ್ನೆನ ಫಂಕ್ಷನ್ ಆದಮೇಲೆ ಬಹಳಷ್ಟು ಜನ ಹೇಳಿದರು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಮಾತೆತ್ತಿದ್ರೆ ರಾಜಕೀಯ 24ರ ರಾಜಕೀಯವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮೋದಿಯವರನ್ನ, ಪ್ರಧಾನಿಯನ್ನ ಬಿಜೆಪಿಯ ವ್ಯಕ್ತಿ ಅಂತ ಭಾವಿಸೋ ಬದಲು ನಾನೊಬ್ಬ ಮುಖ್ಯಮಂತ್ರಿ, ಮೋದಿಯವರು ಈ ದೇಶದ ಪ್ರಧಾನಿ, ಆ ಸಂಬಂಧವನ್ನ ನಾವು ಸುಲಲಿತವಾಗಿ ಇಟ್ಟುಕೊಂಡ್ರೆ ರಾಜ್ಯಕ್ಕೆ ಯಾವ ಲಾಭ ಆಗತ್ತೆ ಅನ್ನೋದನ್ನ ನಾವು ಭಾವಿಸಬೇಕು ಮುಖ್ಯಮಂತ್ರಿಗಳು ಅಂತ ಬಹಳಷ್ಟು ಜನ ಹೇಳಿದರು. ಅದಕ್ಕೆ ತಕ್ಕಾಗಿ ನಿನ್ನೆ ಒಂದು ಐತಿಹಾಸಿಕ ಭಾಷಣವನ್ನ ಮಾಡಿದರು ಮೋದಿಯವರು. ಕರ್ನಾಟಕಕ್ಕೆ ವಿಶ್ವಶ್ರೇಷ್ಠವಾದಂಥ ಒಂದು ಜಾಗತಿಕ ಬೋಯಿಂಗ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜೀಸ್ ಕ್ಯಾಂಪಸ್ ಅಷ್ಟೇ ಅಲ್ಲ, ಹೆಲಿಕಾಪ್ಟರ್ ಮಾಡುವಂತ ಕಂಪನಿಯನ್ನು ಈಗಾಗಲೇ ತಂದಾಗಿದೆ. ಯಾವ್ಯಾವುದನ್ನ ಜಾಗತಿಕ ಮಟ್ಟದ ಒಂದು ಮೇನ್ ಸ್ಟ್ರೀಮ್ನ ಯಾವತ್ತೂ ಭಾರತಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ದೊಡ್ಡ ದೊಡ್ಡ ಕಂಪನಿಗಳನ್ನ, ಸಂಶೋಧನಾ ನೆಲೆಗಳನ್ನ
ಅದರ ಜೊತೆಗೆ ಆತ್ಮನಿರ್ಭರ ಭಾರತಕ್ಕೆ ಪೂರಕವಾಗುವಂತ ಎಲ್ಲ ಕೆಲಸಗಳನ್ನ, ಅದರ ಕೇಂದ್ರವನ್ನ ಕರ್ನಾಟಕಕ್ಕೆ ನಾನು ತಂದುಕೊಟ್ಟಿದ್ದೆ ಅನ್ನೋದನ್ನ ಒಂದು ಲಿಸ್ಟೇ ಕೊಟ್ಟರು ಮೋದಿಯವರು. ಸ್ವತಃ ಸಿದ್ದರಾಮಯ್ಯನವರು ಎದುರು ಕರ್ನಾಟಕಕ್ಕೆ ಅನ್ಯಾಯ 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 ಅಂತ ಅವರು ಹುಂಕರಿಸ್ತಾರೆ ಅಂತ ಗೊತ್ತಿದ್ದೇ ನಿನ್ನೆ ಸಂಪೂರ್ಣ ದಾಖಲೆಯನ್ನು ಕೊಟ್ಟರು. ಕರ್ನಾಟಕಕ್ಕೆ ನಮ್ಮ 10 ವರ್ಷಗಳಲ್ಲಿ ನಾವು ಏನೇನನ್ನೆಲ್ಲ ತಂದಿದ್ದೇವೆ, ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಯಾವ ರೀತಿ ಕರ್ನಾಟಕಕ್ಕಾಗತ್ತೆ. ಯಾರಿಗೂ ಕಾಂಗ್ರೆಸ್ಸಿಗರಿಗೆ ಇದಕ್ಕೆ ಉತ್ತರ ಕೊಡುವ ತಾಕತ್ತಿರಲಿಲ್ಲ. ನಿನ್ನೆ ಸ್ವತಃ ಸಿದ್ದರಾಮಯ್ಯನವರನ್ನ ಸೇರಿ ಎಂತ ಕಚಡ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂದ್ರೆ, ಕಲಬುರಗಿಯಲ್ಲಿ 24ರ ಚುನಾವಣೆಗೆ ಪೂರಕವಾಗಿ ನಿನ್ನೆ ರಣಕಹಳೆಯನ್ನ ಮುಳುಗಿಸಿದ್ರು ಮೋದಿ. ಅದೇ ಕಲಬುರಗಿಯ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಸಚಿವರು, ಹಿಂದೆಯೂ ಹಾಗೆ ಮಾಡಿದ್ರವರು, ಈ ಬಾರಿಯೂ ಅದೇ ತಪ್ಪನ್ನ ಮಾಡಿದ್ರು. ಪ್ರಧಾನಿ ತನ್ನ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಪ್ರಧಾನಿಯವರನ್ನ ಕನಿಷ್ಠ ಮಟ್ಟದ ಒಂದು ಸ್ವಾಗತಿಸುವ ಕಾರ್ಯಕ್ರಮವನ್ನ ಮಾಡಿಲ್ಲ. ಇದೆಂತ ಮೊಂಡು ರಾಜಕಾರಣ ರೀ. ಏನು ಪ್ರಧಾನಿ ಅಥವಾ ಮುಖ್ಯಮಂತ್ರಿತ್ವ ಅಥವಾ ಸಚಿವ ಪದ ಅಥವಾ ಕರ್ನಾಟಕ ಸರ್ಕಾರ ಅಂದ್ರೆ ನಿಮ್ಮ ಅಪ್ಪನ ಆಸ್ತಿಯ ಅಥವಾ ನಿಮ್ಮ ಮನೆಯ ಒಂದು ಜಹಗೀರ ಅದು? ಮೋದಿಯವರು ಈ ದೇಶದ ಪ್ರಧಾನಿ, ನೀವು ಈ ರಾಜ್ಯದ ಸಚಿವರು, ಆ ಕ್ಷೇತ್ರದ ಉಸ್ತುವಾರಿ. ಪ್ರಸಂಗಾವಧಾರತೆ ಅಂತ ಬೇಡವಾ? ಸಂವಿಧಾನಾತ್ಮಕತೆ ಅಂತ ಬೇಡವಾ? ಜನತಂತ್ರ ವ್ಯವಸ್ಥೆಯ ಒಂದು ನಡಾವಳಿಗಳು ಅಂತಿಲ್ವಾ? ನಿಮ್ಮದೇ ಪಕ್ಷದ ಉಪಮುಖ್ಯಮಂತ್ರಿಗಳು ಹೇಗೆ ವಿಮಾನ ನಿಲ್ದಾಣದಲ್ಲಿ ಅಷ್ಟು ಬಹಳ ಒಳ್ಳೆಯ ಒಂದು ನಗುಮುಖದಿಂದ ಪ್ರಧಾನಿಯನ್ನ ಸ್ವಾಗತಿಸಿದ್ರು. ನಿನ್ನೆ ಮುಖ್ಯಮಂತ್ರಿ ಅವರು ಪ್ರಥಮ ಬಾರಿಗೆ ಅಂತ ಭಾವಿಸ್ತೇನೆ ನಾನು, ಅಷ್ಟು ಚಂದವಾಗಿ ಮೋದಿ ಅವರೊಟ್ಟಿಗೆ ಅಷ್ಟು ಅದ್ಭುತವಾದಂಥ ಒಂದು ಸಾಮಾಜಿಕವಾದಂಥ ಭೇಟಿಯನ್ನ ಮತ್ತು ಅವರ ಸ್ನೇಹದ ಅನುಸಂಧಾನವನ್ನ ಪ್ರದರ್ಶನ ಮಾಡಿದರು. ಆದರೆ ಈ ಯುವಕ ನಾಳಿನ ಒಂದು ಅದ್ಭುತವಾದಂಥ ಭವಿಷ್ಯವನ್ನು ಕಟ್ಕೋಬೇಕಾದಂಥ ಪ್ರಿಯಾಂಕಾ ಖರ್ಗೆ ದ್ವೇಷ ರಾಜಕಾರಣದ ಒಂದು ಪ್ರತಿರೂಪವಾಗಿ ಅವರ ಕ್ಷೇತ್ರಕ್ಕೆ ಬಂದಂಥ ಪ್ರಧಾನಿಯವರನ್ನ ಒಂದು ಕನಿಷ್ಠ ಮಟ್ಟದಲ್ಲಿ ಅವರನ್ನ ಸ್ವಾಗತಿಸುವ ಕೆಲಸ ಮಾಡಿಲ್ಲ. ಅಂದ್ರೆ ಕಾಂಗ್ರೆಸ್ಸು ನಿಂತಲ್ಲಿ ಕುಂತಲ್ಲಿ ದ್ವೇಷ ರಾಜಕಾರಣವೇ ನನ್ನ ಉಸಿರು ಅಂತ ಭಾವಿಸ್ತಾ ಇದೆ. ಮತ್ತೆ ಎಲ್ಲವನ್ನು ರಾಮನನ್ನ ಇಟ್ಕೊಂಡು ರಾಜಕೀಯ ಮಾಡ್ತದೆ, ರಾಮನ ಪ್ರತಿಷ್ಠಾಪನೆಯನ್ನ ರಾಜಕೀಯ ಮಾಡ್ತದೆ ಅಂತ ದಿಗ್ವಿಜಯ್ ಸಿಂಗ್ ಇಂದ ಎಲ್ಲರೂ ಬೊಗಳ್ತಾರಲ್ಲ. ಆದರೆ ರಾಜಕೀಯದ ಹುನ್ನಾರವನ್ನ, ಹೂಟವನ್ನ, ದ್ವೇಷವನ್ನ ಇಡೀ ಪ್ರಜಾತಂತ್ರ ವ್ಯವಸ್ಥೆಯ, ಒಕ್ಕೂಟ ವ್ಯವಸ್ಥೆಯ ಎಲ್ಲ ಗಡಿಗಳನ್ನು ಮೀರಿ ಅನುಸರಿಸ್ತಾ ಇರೋವರು ಮತ್ತು ಅದನ್ನು ಶಾಬ್ದಿಕವಾಗಿ ಜನರ ಎದುರು ಕಾಣುವ ಹಾಗೆ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದವ್ರು ಯಾರು ಅಂತಂದ್ರೆ ಅದು ಕಾಂಗ್ರೆಸ್ನವರು. ಇನ್ನು ಹರಿಪ್ರಸಾದ್, BK ಹರಿಪ್ರಸಾದ್, ರಾಮ ಮಂದಿರದ ಉದ್ಘಾಟನೆಗೆ ಯಾರು ರೈಲಲ್ಲಿ ಹೋಗ್ಬೇಡಿ, ಗೋಧ್ರಾದಂತ ಘಟನೆ ಆಗತ್ತೆ ಅನ್ನೋದನ್ನ ಹೇಳಿದವರು, ರಾಜ್ಯಪಾಲರು ಇದರ ಬಗ್ಗೆ ವರದಿಯನ್ನ ಕೇಳಿದ ಹಿನ್ನೆಲೆಯಲ್ಲಿ CCB ಅವರು ಇವರನ್ನ ಕರೆದರೆ ವಿಚಾರಣೆಗೆ ಇವರು ನಿರಾಕರಿಸಿದ್ರು. ನಾನು ಉತ್ತರಿಸುವುದಿಲ್ಲ ಅನ್ನುವ ಉದ್ದಟತನವನ್ನು ಮೆರೆದ್ರು. ಮತ್ತೆ ಇವರು ಉತ್ತರಿಸದೆ ಇನ್ಯಾರು ಉತ್ತರಿಸಬೇಕು? ಉತ್ತರಿಸುವ ಉತ್ತರದಾಯಿತ್ವನ ಇವರು ಹೊರಬೇಕಾದಂತೆ ಇನ್ಯಾರು ಹೊರಬೇಕು? ಅವರು ಹೇಳಿದ ತಕ್ಷಣ ನಾವೆಲ್ಲದನ್ನು ಪ್ರತಿಪಾದಿಸಿದ್ದೇವೆ. ಮೊದಲು BK ಹರಿಪ್ರಸಾದ್ ಅವರನ್ನ ಬಂಧಿಸಿ ಅಥವಾ ಅವರನ್ನ ವಿಚಾರಣೆಗೊಳಪಡಿಸಿ ಯಾವ ಮೂಲದಿಂದ ಅವರಿಗೆ ಆ ಸತ್ಯ ಗೊತ್ತಾಗಿದೆ, ಯಾರು ಆ ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ, ಯಾರು ಗೋಧ್ರಾದಂತ ಇನ್ನೊಂದು ಘಟನೆಗೆ ಕಾರಣವಾಗುವಂತ ಕ್ಷುದ್ರ ಶಕ್ತಿಗಳು ಅನ್ನೋದನ್ನ ಅವರಿಂದ ತಿಳಿದು ಅದಕ್ಕೆ ಕಾರ್ಯಾಚರಣೆ ಮಾಡಬೇಕಾದಂತ ತುರ್ತಿದೆ ಅಂತ. ಇಷ್ಟು ದಿನದ ಒಳಗಡೆನೆ ಆಗ್ಬೇಕಿತ್ತದು. ಕೊನೆಗೆ ನಿನ್ನೆ ಆದ್ರೂ ಆಗ್ತದೆ ಅಂತ ಭಾವಿಸಿದ್ರೆ ಅವರನ್ನು ಕರೆದ್ರೆ ಸ್ವತಃ ಕಾಂಗ್ರೆಸ್ ಸರ್ಕಾರವನ್ನೇ ಇದು RSS ಸರ್ಕಾರವ, ಕಾಂಗ್ರೆಸ್ ಸರ್ಕಾರವ ಅಂತ ಅವರು ಬೈದ್ರು. ನನ್ನನ್ನು ಬೇಕಾದ್ರೆ ಮಂಪರು ಪರೀಕ್ಷೆ ಮಾಡಲಿ ಅಂತಂದ್ರು. ಆದರೆ ವಿಚಾರಣೆಗೆ ನಿರಾಕರಿಸಿ ತನ್ನ ಮಾತನ್ನೇ, ತನ್ನ ವಾದವನ್ನೇ ನಿರಾಕರಿಸಿದ್ದಷ್ಟೇ ಅಲ್ಲ, ಅವರು ಓಡಿ ಹೋದ್ರು ಅಂತ ಭಾವಿಸ್ತೇನೆ ನಾನು. ಗೋಧ್ರಾದಂತ ಘಟನೆ ನಡೀತದೆ, ಅದರ ಬಲ್ಲ ಮಾಹಿತಿಗಳು ನನಗೆ ಗೊತ್ತಿದೆ ಅಂತಂದಾಗ ನೀವು ಇದನ್ನು ಹೇಳುವುದಿಲ್ಲ ಅಂತಾದ್ರೆ ನೀವು ದೇಶದ್ರೋಹಿಗಳು ಅನ್ನೋದನ್ನು ಒಪ್ಪಿಕೊಂಡ ಹಾಗೆ. ಯಾಕೆಂತಂದ್ರೆ ದೇಶವನ್ನ ಮತ್ತು ರಾಜ್ಯವನ್ನ, ಜನತೆಯನ್ನ ಬಲಿ ಹಾಕುವಂತ ಯಾವುದೋ ಒಂದು ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದೆ ಅನ್ನೋದು
ನಿಮಗೆ ಸ್ಪಷ್ಟತೆ ಇದೆ ಅಂತ ಆದರೆ, ನನಗೆ ಆ ವಿವರ ಗೊತ್ತಿದೆ, ನಾನು ಆದ್ರಿಂದನೇ ಹೇಳ್ತಾ ಇದ್ದೇನೆ ಅಂತ ನೀವು ಖಚಿತವಾಗಿ ಹೇಳಿದ್ರಿ. ಹಾಗಾದ್ರೆ ಈಗ ಯಾಕೆ ಈ ಬೆನ್ನು ಹಾಕಿ ಓಡ್ತಾ ಇದ್ದೀರಿ? ಇದರ ಅರ್ಥ ಏನು? ಮಾತಾಡುವಾಗ ಎಲ್ಲೋಗಿತ್ತು ನಿಮ್ಮ ಜ್ಞಾನ? ಮಾತಾಡಿದ ಮೇಲೆ ನೀವು ಮಾತಿಗೆ ತಕ್ಕಾದಂತ ಒಂದು ಉತ್ತರವನ್ನ ನೀವು ತನಿಖಾ ಸಂಸ್ಥೆಗೆ ಕೊಡತಕ್ಕದ್ದು. ನೀವು ಕೊಡ್ಲಿಲ್ಲ ಅಂತಾದ್ರೆ ಆ ಭಯೋತ್ಪಾದಕ ಸಂಘಟನೆಯ ಒಟ್ಟು ಕಾರ್ಯಾಚರಣೆಯ ಒಳಗಡೆ ನಿಮ್ಮ ಅಸ್ತಿತ್ವವನ್ನು ಕೂಡ ಪ್ರಶ್ನಿಸಬೇಕಾಗತ್ತೆ ಮತ್ತು ಊಹಿಸಬೇಕಾಗತ್ತೆ. ಬರೀ ಸುಮ್ಮನೆ ಏನೇನೋ ಬಾಯಿಗೆ ಬಂದ ಹಾಗೆ ಹೇಳಿಕೆ ಕೊಡೋದಲ್ಲ. ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಕರ್ತರು ಬಿಟ್ಟಿ ಬಿದ್ದಿದ್ದಾರೆ, ನೀವು ಹೇಳಿದ್ದನ್ನೆಲ್ಲ ಬರ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳುವುದಲ್ಲ. ನೀವು ಆಡುವ ಮಾತಿಗೆ ಅದಕ್ಕೆ ಸಾಕ್ಷ್ಯ ಇರಬೇಕು. ನೀವು ಆಡುವ ಮಾತಿಗೆ ನೀವು ಉತ್ತರದಾಯಿತ್ವವನ್ನು ಹೊರಬೇಕು. ಅದು ದೇಶದ ಭದ್ರತೆ, ಜನರ ಪ್ರಾಣ ಮಾನ ಹಾನಿಯ ಪ್ರಶ್ನೆ, ಒಂದು ಭಯೋತ್ಪಾದಕತೆಯ ಪ್ರಶ್ನೆ, ರಕ್ತಪಾತದ ಪ್ರಶ್ನೆ, ಅವಘಡದ ಪ್ರಶ್ನೆ ಭವಿಷ್ಯದಲ್ಲಿ ನಡೀಲಿಕ್ಕಿದೆ ಅಂತ ತಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಹೇಳಿದ ಮೇಲೆ ಆ ಜವಾಬ್ದಾರಿಯನ್ನ ನೀವು ತನಿಖಾ ಸಂಸ್ಥೆಗಳು ಪ್ರಶ್ನಿಸಿದಾಗ ಶಾಬ್ದಿಕವಾಗಿ ಉತ್ತರ ಕೊಡುವ ಮೂಲಕ ನಿಮ್ಮ ಅನುಭವವನ್ನು, ನಿಮ್ಮ ಮಾತನ್ನು, ನಿಮ್ಮ ನಾಲಿಗೆಯನ್ನು ಉಳಿಸ್ಕೋಬೇಕು. ಕಾಂಗ್ರೆಸ್ಸಿಗೆ ನಾಲಿಗೆ ಸಂಸ್ಕೃತಿ ಇಲ್ಲ. ಕಾಂಗ್ರೆಸ್ಸಿಗೆ ಕೊಳಕು ನಾಲೆಯ ಸಂಸ್ಕೃತಿ ಇದೆ. ಕಾಂಗ್ರೆಸ್ಸಿಗೆ ದೇಶಿ ಸಂಸ್ಕೃತಿ ಇಲ್ಲ. ದೇಶಿ ಸಂಸ್ಕೃತಿಯನ್ನ ನಿರ್ನಾಮ ಮಾಡುವ ಸಂಸ್ಕೃತಿ ಇದೆ. ಕಾಂಗ್ರೆಸ್ಸಿಗೆ ಸನಾತನ ಸಂಸ್ಕೃತಿ ಇಲ್ಲ. ಸನಾತನ ಧರ್ಮವನ್ನ ನಿರ್ನಾಮ ಮಾಡುವ ಸಂಸ್ಕೃತಿ ಇದೆ. ಕಾಂಗ್ರೆಸ್ಸಿಗೆ ನಂಬಿಕೆ, ಆಚರಣೆ, ರಾಮ, ಕೃಷ್ಣ, ಮಹಾಕಾವ್ಯಗಳು, ಭಗವದ್ಗೀತೆಗಳು ಅಥವಾ ಸ್ಮೃತಿಗಳು ಎಲ್ಲವೂ ಕೂಡ ಅವರಿಗೆ ಚುನಾವಣೆಯ ರಾಜಕೀಯದ ಮತಯಂತ್ರಗಳಿಗೆ ಮತವನ್ನ ಕ್ರೋಢೀಕರಿಸುವ ಒಂದು ಆಯುಧಗಳು, ಅಸ್ತ್ರಗಳೇ ಹೊರತು ಅದು ಅವರ ನಂಬಿಕೆಯೂ ಅಲ್ಲ, ಆಚರಣೆಯೂ ಅಲ್ಲ, ಬದುಕು ಅಲ್ಲ, ಭಾವವೂ ಅಲ್ಲ. ಹಾಗಾಗಿ ಈ ದೇಶದ ಬಹುಸಂಖ್ಯಾತರ ಇಡೀ ನಂಬಿಕೆ, ಇಡೀ ಆಚರಣೆ, ಅವರ ಸನಾತನ ಧರ್ಮ ಮತ್ತು ಅವರ ಸಂಸ್ಕೃತಿ, ಅವರದೇ ಆದಂಥ ಒಂದು ದೇಶೀಯತೆ ಅನ್ನೋದನ್ನ ಸಂಪೂರ್ಣವಾಗಿ ನಿರಾಕರಿಸಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರ ಎದುರು ಎತ್ತಿ ಕಟ್ಟುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ರಾಮ ಮಂದಿರದ ಈ ಪುನರ್ ಪ್ರತಿಷ್ಠಾಪನೆಯಲ್ಲಿ ಅವರ ಸಂಪೂರ್ಣವಾದಂಥ ಅಜೆಂಡಾ ಏನು ಅನ್ನೋದರದ್ದು ಇಡೀದಾಗಿ ಬೆತ್ತಲ್ಗೊಂಡಿದೆ. ಹಾಗಾಗಿ ಜನ ಇದನ್ನು ಅರ್ಥ ಮಾಡ್ಕೋಬೇಕು. ರಾಮನಿಗಾದಂಥ ಅನ್ಯಾಯ, ರಾಮನಿಗೆ ಮಾಡುವಂಥ ಅನ್ಯಾಯ, ರಾಮನಿಗೆ ಮಾಡುವಂಥ ಅಪಮಾನ, ಅದು ನಮ್ಮ ಅಪಮಾನ, ನಮ್ಮ ಅನ್ಯಾಯ ಮತ್ತು ನಮ್ಮ ಭಾವನಾತ್ಮಕವಾದಂಥ ಬದುಕಿಗೆ, ನಂಬಿಕೆಗೆ ಮಾಡುವ ದ್ರೋಹ ಈ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಭಾವಿಸಿ ನಾವು ಕಾಂಗ್ರೆಸ್ಸಿನ ಬಗ್ಗೆ ಬಹಳ ಎಚ್ಚರದಿಂದ ಉಳಿಯಬೇಕು. ಪ್ರಧಾನಿಯವರು ಹೇಳಿದ್ದಾರೆ 22ನೇ ತಾರೀಕಿಗೆ ಸಂಜೆ ದೀಪ ಹಚ್ಚಬೇಕು, ದೀಪಾವಳಿ ಮಾಡಬೇಕು ಅಂತ ಹೇಳಿದ್ದಾರೆ. ದೇವಸ್ಥಾನವನ್ನು ಸ್ವಚ್ಛಗೊಳಿಸಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ಕೈಂಕರ್ಯಗಳಲ್ಲಿ ಭಾಗಿಯಾಗುವ ಮೂಲಕ ಒಂದು ಐತಿಹಾಸಿಕವಾದಂಥ ಸಂದರ್ಭವನ್ನ ಮತ್ತೆ ಸನಾತನ ಸಂಸ್ಕೃತಿಯ ಪುನರುತ್ಥಾನದ ಗಳಿಗೆಯನ್ನ ಸ್ವಾಗತಿಸೋಣ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೇನೆ. ನಮಸ್ತೆ.